ನೀವೇನಾದ್ರೂ ರೇಷ್ಮೆ ಬೆಳೆ ಮಾಡ್ತಿದ್ದೀರಾ? ಹಾಗಾದ್ರೆ ನೀವು ಮಾಡುವಂತ ರೇಷ್ಮೆ ಬೆಳೆಯಲ್ಲಿ ಅತಿಯಾಗಿ ಆಳುಳ ಮತ್ತೆ ಗೀವುಳ ಕಾಣಿಸ್ಕೊಂತಿದ್ಯಾ? ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಇನ್ಯಾವತ್ತೂ ಸಹ ಆಳುಳ ಬರದೇ ಇರುವಂತ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನೀಡಿರ್ತೀನಿ. ಹಾಗೆ ವಿಷಯಕ್ಕೆ ಬಂದ್ರೆ ಈ ರೀತಿ ನ್ಯೂಸ್ ಪೇಪರ್ ತಗೊಂಡು ಮೇಲೆ ಇರೋ ಇಂಟರ್ಲೈಟ್ ಎಲ್ಲ ಕ್ಲೋಸ್ ಮಾಡಬೇಕಾಗಿತ್ತು. ಏನಕ್ಕಪ್ಪ ಅಂದ್ರೆ ಮುಂದೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ನೀವು ನೋಡಬಹುದು ಇದೇ ರೀತಿ ನೀಟಾಗಿ ಒಂಚೂರು ಗಾಳಿ ಬರದೆ ಹೋಗದೆ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಬರೀ ಒಂದೇ ಇಂಟರ್ಲೈಟ್ ಅಲ್ಲ, ಪ್ರತಿಯೊಂದು ಇಂಟರ್ಲೈಟ್ ಸಹ ಇದೇ ರೀತಿ ಕ್ಲೋಸ್ ಮಾಡಬೇಕಾಗಿರುತ್ತೆ. ಒಂಚೂರು ಕೂಡ ಗಾಳಿ ಬರದೆ ಮೇಲೆ ಇದ್ದಿದ್ದ ಇಂಟರ್ಲೈಟ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಇದ್ದಂತ ಇಂಟರ್ಲೈಟ್ಸ್ ಎಲ್ಲ ಕ್ಲೋಸ್ ಮಾಡಬೇಕಾಗಿತ್ತು. ಇದೇ ರೀತಿ ಶೆಡ್ ಅಲ್ಲಿ ಇರೋ ಅಷ್ಟು ಇಂಟರ್ಲೈಟ್ಸ್ ಮತ್ತೆ ಹಾಗೆ ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿದಾದ್ಮೇಲೆ ಈ ರೀತಿ ಕಾಣಿಸ್ತಿತ್ತು. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಪಾನಿಪುರ ತಗೊಬಂದು ಶೆಡ್ ಅಲ್ಲಿ ತಿನ್ಕೊಂಡು ಬರೀ ಒಳಗಡೆ ಎಲ್ಲ ಕ್ಲೋಸ್ ಮಾಡಬೇಕಾಗಿದ್ದು ಈ ರೀತಿ ಹಾಲಲ್ಲಿ ಕೂಡ ಕ್ಲೋಸ್ ಮಾಡಬೇಕಾಗಿರುತ್ತೆ. ಈ ಒಂದು ವಿಷಯ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಶೆಡ್ ಒಳಗಡೆ ಒಂದ್ ಚೂರು ಗಾಳಿ ಬರಬಾರ್ದು, ಒಂದ್ ಚೂರು ಗಾಳಿ ಹೋಗ್ಬಾರ್ದು. ಅಕಸ್ಮಾತ್ ಏನಾದ್ರು ಗಾಳಿ ಬಂದ್ರೆ ನಾನು ಹೇಳ್ಕೊಟ್ಟಿರೋಂಥ ಟ್ರಿಕ್ ಎಲ್ಲ ವೇಸ್ಟ್ ಆಗುತ್ತೆ. ಈಗ ನಂಬೇಕಾಗಿರೋಂಥವು ಪ್ಲಾಸ್ಟಿಕ್ ಗಿನ್ನೆ ಒಂದ್ 4 ಮತ್ತೆ ಒಂದು ಬ್ಲೀಚಿಂಗ್ 4 kg, ಹಾಗೆ ಫಾರ್ಮ್ ಮಿಲ್ಲಿನ ಒಂದ್ 4 ಪ್ಯಾಕೆಟ್. ಮೊದಲನೇದಾಗಿ ಪ್ಲಾಸ್ಟಿಕ್ ಗಿನ್ನೆ ಒಂದ್ 4 ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಮತ್ತೆ ತಂದಿರೋಂಥ ಬ್ಲೀಚಿಂಗ್ ಪೌಡರ್ ನ ಈ ರೀತಿ ಕೊಯ್ದುಕೊಂಡು ಈ ರೀತಿ ಹಾಕೋಬೇಕಾಗಿರುತ್ತೆ. ತಂದಿರೋಂಥ 4 kg ಬ್ಲೀಚಿಂಗ್ ಈ ರೀತಿ 4 ಗಿನ್ನೆಗೆ ಹಾಕೋಬೇಕಾಗಿರುತ್ತೆ. ಹಾಗೆ ತಂದಿರೋಂಥ 4 ಫಾರ್ಮ್ ಮಿಲ್ಲಿನ್ ಪ್ಯಾಕೆಟ್ ಗಳೆಲ್ಲ ಸಹ ಈ ರೀತಿ ಕೊಯ್ಕೋಬೇಕಾಗಿರುತ್ತೆ. ಹಾಗೆ ಶೆಡ್ ಅಲ್ಲಿ ಒಂದು 4 ಜಾಗದಲ್ಲಿ ಈ ರೀತಿ ಪೇಪರ್ ನ ಹಾಕೋಬೇಕಾಗಿರುತ್ತೆ. ಏನಕ್ಕಪ್ಪ ಅಂದ್ರೆ ನಾವು ಹಾಕಿರೋಂಥ ಬ್ಲೀಚಿಂಗ್ ಡಬ್ಬ ಎತ್ಕೊಂಡು ಹೋಗಿ ಅದ್ರ ಮೇಲೆ ಇಡಬೇಕಾಗಿರುತ್ತೆ. ಬ್ಲೀಚಿಂಗ್ ಹಾಕಿ ಇಟ್ಕೊಂಡಿರೋಂಥ ಡಬ್ಬನ್ ತಗೊಂಡೋಗಿ ಈ ರೀತಿ ಪೇಪರ್ ಮೇಲೆ ಇಟ್ಕೋಬೇಕಾಗಿರುತ್ತೆ. ಅವಾಗೆ ಕೊಯ್ದು ಇಟ್ಕೊಂಡಿರೋ ಅಂತ ಫಾರ್ಮ್ ಮೇಲೆ ತಂದು ಈ ರೀತಿ ಬ್ಲೀಚಿಂಗ್ ಹಾಕ್ಬೇಕಾಗಿರುತ್ತೆ. ಹಾಕಿ ಹಾಗೆ ಬಿಡಬಾರ್ದು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ಈ ಒಂದು ವಿಷಯ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬ್ಲೀಚಿಂಗ್ ಮತ್ತೆ ಫಾರ್ಮ್ ಮೇಲೆ ಎರಡು ಮಿಕ್ಸ್ ಆದ್ಮೇಲೆ ವಿತಿನ್ 10 seconds ಅಲ್ಲಿ ರಿಯಾಕ್ಟ್ ಆಗುತ್ತೆ. ಆಗ ದಯವಿಟ್ಟು ಎಲ್ಲರೂ ಸಹ ಶೆಡ್ ಇಂದ ಆಚೆ ಬರೋಕೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣಾದ್ರೂ. ಲವ್ ಯು.